ನಮಸ್ಕಾರ ಸ್ನೇಹಿತರೆ. ನಾವು ಎಷ್ಟೇ ಶ್ರೀಮಂತರಾದ್ರೂ ಅಥವಾ ಬಡವರಾಗಿದ್ರೂ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಈ 4 ಜನರನ್ನ ಅವಮಾನಿಸಬಾರದು. ಒಂದು ವೇಳೆ ಈ 4 ಜನರಲ್ಲಿ ಯಾವ ಒಬ್ಬರನ್ನು ನೀವು ಅವಮಾನಿಸಿದ್ರೂ ಅಂದಿನಿಂದಲೇ ನಿಮ್ಮ ಪತನ ಶುರುವಾಯಿತು ಅಂತ ಅರ್ಥ. ಹಾಗಾದ್ರೆ ಆ 4 ಜನರು ಯಾರು ಅನ್ನೋದನ್ನ ಒಂದು ಚಿಕ್ಕ ಕತೆ ಮೂಲಕ ನಾವು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಬಡ ಕುಟುಂಬವೊಂದು ವಾಸವಿತ್ತು. ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಹಾಗೂ ಅವರಿಗೆ 2 ಗಂಡು ಮಕ್ಕಳಿದ್ದರು. ಒಂದು ದಿನ ಹಠಾತ್ತನೆ ಗಂಡ ಸತ್ತು ಹೋದ. ಮಕ್ಕಳು 2 ಕೂಡ ಇನ್ನೂ ಚಿಕ್ಕವರು. ಹಾಗಾಗಿ ಎಷ್ಟೋ ಕಷ್ಟಪಟ್ಟು ಆಕೆ ಮಕ್ಕಳನ್ನ ಬೆಳೆಸಿದ್ಲು. ದಿನಗಳು ಕಳೀತು. ಮಕ್ಕಳು ಬೆಳೆದು ದೊಡ್ಡವರಾದ್ರು. ಅವರ ಮದುವೆ ಕೂಡ ಆಯ್ತು. ಆದ್ರೆ 2 ಸೊಸೆಗಳ ಮಧ್ಯೆ ಮಾತ್ರ ಯಾವಾಗ್ಲೂ ಗಲಾಟೆಗಳು ನಡೀತಾನೆ ಇತ್ತು. ಯಾರೆಷ್ಟೇ ಬುದ್ಧಿ ಹೇಳಿದ್ರು ಕೂಡ ಅವರು ಗಲಾಟೆಗಳನ್ನ ಮಾತ್ರ ನಿಲ್ಲಿಸ್ತಾ ಇರ್ಲಿಲ್ಲ. ಕೊನೆಗೆ ಎಲ್ರೂ ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ರು. ಒಂದು ದಿನ ಅಮ್ಮ ಅವರ ಮಕ್ಕಳನ್ನ ಕರೆದು, ಮಕ್ಕಳೇ, ಮೊದಲು ಮನೆಯಲ್ಲಿ ನಾವು 3 ಜನ ಮಾತ್ರ ಇದ್ವಿ. ಹಾಗಾಗಿ ನೀವು ದುಡಿದು ತರೋ ಹಣ ನಮಗೆ ಸರೋಗ್ತಾ ಇತ್ತು. ಆದ್ರೆ ಈಗ ನಿಮಗೆ ಮದುವೆ ಆಗಿದೆ, ಕುಟುಂಬ ದೊಡ್ಡದಾಗಿದೆ. ಹಾಗಾಗಿ ನಿಮ್ಮ ಸಂಬಳ ಸರೋಗ್ತಾ ಇಲ್ಲ. ಹಾಗಾಗಿ ನೀವು ನಗರಕ್ಕೆ ಹೋಗಿ ಬೇರೆ ಯಾವ್ದಾದ್ರೂ ಕೆಲ್ಸ ಹುಡುಕಿ ನೀವು ಹೆಚ್ಚು ಹಣ ಸಂಪಾದನೆ ಮಾಡಿದ್ರೆ ಮನೆಯಲ್ಲಿ ಗಲಾಟೆಗಳು ನಡೆಯಲ್ಲ. ಗಲಾಟೆಗಳು ನಡೆಯೋಕೆ 4 ಮುಖ್ಯ ಕಾರಣಗಳಿವೆ. ಮೊದಲನೇದು, ಹಣ ಇಲ್ಲ ಅಂದ್ರೆ ಯಾವ ಕೆಲಸ ಕೂಡ ಆಗಲ್ಲ. ಅಂತ ಸಮಯದಲ್ಲಿ ಗಲಾಟೆಗಳು ನಡೆಯುತ್ತೆ. ಎರಡನೇದು, ಮನೆಯಲ್ಲಿ ಕೂತು ತಿನ್ನೋ ವ್ಯಕ್ತಿ ಇರೋವಾಗ ಗಲಾಟೆಗಳು ನಡೆಯುತ್ತೆ. ಯಾಕಂದ್ರೆ ಒಬ್ಬರು ಕೂತು ತಿನ್ನೋವಾಗ ಇನ್ನೊಬ್ಬರಿಗೆ ಕಷ್ಟಪಟ್ಟು ದುಡಿದು ಅವ್ರಿಗೆ ಊಟ ಹಾಕುವಂತ ಮನಸ್ಸು ಬರಲ್ಲ. ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಬೇರೆಯವರ ಮೇಲೆ ಅವಲಂಬಿಸದೆ ಅವರ ಕೆಲಸವನ್ನ ಹಾಗೂ ಜವಾಬ್ದಾರಿಯನ್ನ ಹಂಚ್ಕೊಳ್ಬೇಕು. ಮೂರನೇದು, ಮನೆಯಲ್ಲಿ ಅವರಿಗೆ ವಹಿಸಿದಂತ ಕೆಲಸ ಅಥವಾ ಜವಾಬ್ದಾರಿಯನ್ನ ಪೂರ್ಣಗೊಳಿಸದೆ ತಪ್ಪಿಸಿಕೊಂಡು ಯಾರು ತಿರುಗಾಡ್ತಾರೋ ಅವರ ಮೂಲಕ ಗಲಾಟೆ ಶುರುವಾಗುತ್ತೆ. ಇನ್ನು 4ನೇದು, ಯಾವ ಮನೆಯಲ್ಲಿ ಅವರ ಕುಟುಂಬಸ್ಥರ ಮೇಲೇನೆ ಹೊಟ್ಟೆ ಉರಿ ಇರುತ್ತೋ ಅವರ ಬೆಳವಣಿಗೆ ನೋಡಿ ಸಹಿಸೋಕೆ ಆಗಲ್ವೋ ಅಂತ ಸಮಯದಲ್ಲಿ ಕೂಡ ಗಲಾಟೆಗಳು ಬರುತ್ತೆ. ನಮ್ಮ ಕುಟುಂಬ ಸರೋಗ್ಬೇಕು ಅಂದ್ರೆ ನಾವು ಈ 4 ಕಾರಣಗಳನ್ನ ಸರಿಪಡಿಸ್ಕೊಳ್ಬೇಕು. ಇದರಲ್ಲಿ ಮೊದಲನೇದು ಹಣ. ನೀವು ಹೆಚ್ಚು ಹಣ ದುಡಿದ್ರೆ ಮೊದಲನೇ ಸಮಸ್ಯೆ ಸರಿ ಹೋಗುತ್ತೆ ಅಂದ್ಲು ತಾಯಿ. ಅವಳು ಹೇಳಿದಂತೆ ಮಕ್ಕಳು ಅವರವರ ಹೆಂಡತಿಯರನ್ನ ಒಪ್ಪಿಸಿ ಕೆಲಸ ಹುಡುಕೊಂಡು ನಗರಕ್ಕೆ ಹೋದ್ರು. ಅವರು ಹೋದ ಮೇಲೂ ಕೂಡ ಮನೆಯಲ್ಲಿ ಗಲಾಟೆಗಳು ನಿಲ್ಲಲಿಲ್ಲ. ಆಗ ಅತ್ತೆ ದೊಡ್ಡ ಸೊಸೆ ಹತ್ರ ಬಂದು, ನೋಡಮ್ಮ, ನೀನು ದೊಡ್ಡವಳು, ಈ ಮನೆಗೆ ಮೊದಲು ಬಂದವಳು. ಈ ಮನೆ ಜವಾಬ್ದಾರಿ ನನ್ನ ನಂತರ ಹೆಚ್ಚಾಗಿ ನಿನ್ನ ಮೇಲೇನೆ ಇರುತ್ತೆ. 2ನೇ ಸೊಸೆ ಇನ್ನೂ ಚಿಕ್ಕವಳು. ಅವಳನ್ನ ನಿನ್ನ ಸ್ವಂತ ತಂಗಿಯಂತೆ ಭಾವಿಸು. ಅವಳು ಮಾಡೋ ತಪ್ಪುಗಳನ್ನ ನೋಡಿ ನೋಡ್ದ ಹಾಗೆ ಬಿಟ್ಟು ಬಿಡು ಅಂದ್ಲು. ಇದರಿಂದ ಸೊಸೆಗೆ ವಿಪರೀತವಾಗಿ ಕೋಪ ಬಂತು. ನೋಡಿ, ನಿಮಗೆ ಚಿಕ್ಕ ಸೊಸೆ ಅಂದ್ರೆ ತುಂಬಾ ಇಷ್ಟ. ಆದ್ದರಿಂದಾನೇ ನನಗೆ ಬುದ್ಧಿ ಹೇಳೋಕೆ ಬಂದಿದ್ದೀರಿ. ನಿಮ್ಮ ಕೈಲಾದ್ರೆ ಹೋಗಿ ಮೊದಲು ಅವಳಿಗೆ ಬುದ್ಧಿ ಹೇಳಿ. ಅವಳು ಈ ಮನೆಗೆ ಬಂದಿರೋಂತ ದೊಡ್ಡ ಸೊಸೆ. ಅವಳು ಮಾತು ಕೇಳ್ಕೊಂಡು ಬಿದ್ದಿರೋ ಅಂತ ನಿಮ್ಮ ಕಿರಿಯ ಸೊಸೆಗೆ ಹೇಳಿ ಅಂದ್ಲು. ಅತ್ತೆ ಏನೂ ಮಾತಾಡದೆ ಕಿರಿಯ ಸೊಸೆ ಹತ್ರ ಬಂದು, ನೋಡಮ್ಮ, ಅವಳು ಈ ಮನೆಗೆ ಮೊದಲು ಬಂದವಳು, ನಿನಗಿಂತಾನು ದೊಡ್ಡವಳು. ಅವಳು ಏನಾದ್ರೂ ಬೈದ್ರೆ ಅದನ್ನ ನೀನು ಗಂಭೀರವಾಗಿ ತಗೋಬೇಡ. ನಿನ್ನ ಅಕ್ಕ ಬೈದಂತೆ ತಗೋ. ನಿಮ್ಮ ಗಲಾಟೆಗಳಿಂದ ಅಕ್ಕಪಕ್ಕದವರು ನಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂದ್ಲು. ಆದ್ರೆ ಕಿರಿಯ ಸೊಸೆ, ನಿಮ್ಮ ಹತ್ರ ನೀತಿ ಹೇಳಿಸ್ಕೊಳ್ಳೋಷ್ಟು ಕೀಳ್ ಮಟ್ಟಕ್ ನಾನಿನ್ನೂ ಇಳಿದಿಲ್ಲ ಅಂತ ಅತ್ತೆನ ಬಾಯಿಗೆ ಬಂದಂತೆ ಬೈದು ಕಳ್ಸಿದ್ಲು. ಇನ್ನು ಅತ್ತೆ ಒಂಟಿಯಾಗಿ ಕುಳಿತುಕೊಂಡು, ನನ್ನ ಸೊಸೆಗಳು ಬದಲಾಗಲ್ಲ, ಅವ್ರಿಗೆ ದೊಡ್ಡವರಂದ್ರೆ ಮರ್ಯಾದೆ ಇಲ್ಲ, ಮರ್ಯಾದೆ ಕೊಡದ ಕಡೆ ನಾವು ಮಾತಾಡೋದಕ್ಕಿಂತ ಮೌನವಾಗಿರೋದೇ ಮೇಲು ಅಂದ್ಕೊಂಡ್ಲು. ಅಂದಿನಿಂದ ಅತ್ತೆ ಮಾತಾಡೋದು ಬಿಟ್ಬಿಟ್ಲು. ಅದೇ ರೀತಿ ಸೊಸೆಗಳಿಗೂ ಕೂಡ ಅತ್ತೆ ಹಿಡಿಸ್ತಾ ಇಲ್ಲ. ಆಕೆಯನ್ನ ಹೇಗಾದ್ರೂ ಮನೆಯಿಂದ ಓಡಿಸ್ಬೇಕು ಅಂದ್ಕೊಂಡ್ರು.
ಅವಳ ಜೊತೆ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ. ಊಟ ಕೂಡ ಸರಿಯಾಗಿ ಕೊಡ್ತಾ ಇರ್ಲಿಲ್ಲ. ಒಂದು ದಿನ ಅತ್ತೆ ಹಸುಗಳಿಗೆ ಹುಲ್ಲು ತರೋಕೆ ಕಾಡಿಗೆ ಹೋದ್ಲು. ಆಗ ಅವಳ ಹತ್ರ ಒಂದು ದೊಡ್ಡ ಹಾವು ಬಂತು. ಅದನ್ನು ನೋಡಿ ಆಕೆ ತುಂಬಾನೇ ಹೆದರಿದ್ಲು. ಆದ್ರೆ ಹಾವು ಮಾತಾಡ್ತಾ, ಅಮ್ಮ ನೀನು ಭಯ ಪಡ್ಬೇಡ, ನಾನು ನಿನ್ನನ್ನ ಕಚ್ಚಲ್ಲ. ಏಕೋ ನಿನ್ನ ಹತ್ರ ನನ್ನ ಕಷ್ಟ ಹೇಳ್ಕೋಬೇಕು ಅನ್ಸ್ತು, ಹಾಗಾಗಿ ಬಂದೆ ಅಂದಿತು. ಇನ್ನು ಅವಳ ಭಯ ಹೋಯ್ತು. ನಾಗರಾಜ ನಿನ್ನ ಕಷ್ಟ ಹೇಳು ಅಂತ ಕೇಳಿದ್ಲು. ಆಗ ಆ ಹಾವು, ಅಮ್ಮ ನಾನೊಬ್ಬ ಗುರುಗಳ ಆಶ್ರಮದಲ್ಲಿ ಇದ್ದೆ. ಅವರು ಪ್ರತಿದಿನ ಹಸು ಹಾಲು ನನಗೆ ಕೊಡ್ತಾ ಇದ್ರು. ಆದ್ರೆ 5 ದಿನಗಳ ಹಿಂದೆ ಅವರು ಸತ್ತೋದ್ರು. ನನಗೆ ಅವತ್ತಿಂದ ಊಟ ಇಲ್ಲ, ತುಂಬಾ ಹಸಿದಿದ್ದೇನೆ. ಹಾಗಾಗಿ ನೀನು ಸ್ವಲ್ಪ ಹಾಲು ತಂದು ಕೊಟ್ರೆ ನನ್ನ ಪ್ರಾಣ ಉಳಿಯುತ್ತೆ ಅಂತ ಹೇಳ್ತು. ಆ ಮಾತು ಕೇಳಿ ಅಜ್ಜಿಗೆ ತುಂಬಾನೇ ಬೇಜಾರಾಯ್ತು. ನಾಗರಾಜ ನೀನು ಚಿಂತೆ ಮಾಡ್ಬೇಡ, ಇನ್ನು ಮುಂದೆ ಪ್ರತಿದಿನ ನಾನ್ ನಿನಗೆ ಹಾಲು ತಂದು ಕೊಡ್ತೀನಿ ಅಂತ ಹೇಳಿ ಮನೆಗೆ ಹೋದ್ಲು. ಆದ್ರೆ ಇಲ್ಲಿ ನೋಡಿದ್ರೆ ಇಬ್ಬರು ಸೊಸೆಗಳು ಕೂಡ ಮನೆಯನ್ನ ಅರ್ಧರ್ಧ ಭಾಗ ಮಾಡ್ಕೊಂಡು ಬೇರೆ ಬೇರೆಯಾಗಿ ಬದುಕ್ತಾ ಇದ್ದಾರೆ. ಯಾರ ಹತ್ರ ಹಾಲು ತೆಗೆದುಕೊಳ್ಳುವುದು ಅಂತ ಆಕೆಗೆ ಅರ್ಥ ಆಗ್ಲಿಲ್ಲ. ಒಬ್ಬರ ಹತ್ರ ಮಾತಾಡಿದ್ರೆ ಇನ್ನೊಬ್ಬರಿಗೆ ಕೋಪ. ಹಾಗಾಗಿ ಅವ್ರಿಗೆ ತಿಳಿಯದಂತೆ ಒಂದು ದಿನ ಹಿರಿಯ ಸೊಸೆ, ಇನ್ನೊಂದು ದಿನ ಕಿರಿಯ ಸೊಸೆ ಹತ್ರ ಹಾಲು ತೆಗೆದುಕೊಳ್ಳೋಣ ಅಂತ ತೀರ್ಮಾನಿಸ್ಕೊಂಡ್ಲು. ಅದೇ ರೀತಿ ಕಿರಿಯ ಸೊಸೆ ಮನೆಯಿಂದ ಕದ್ದು ಹಾಲನ್ನ ತಂದು ಹಾವಿಗೆ ಕೊಟ್ಲು. ಹಾವು ಅದನ್ನ ಕುಡಿದು, ಅಮ್ಮ ನೀನ್ ನನ್ನ ಪ್ರಾಣ ಕಾಪಾಡಿದ್ದೀಯ, ನಿನ್ನ ಋಣ ನಾನು ಖಂಡಿತ ತೀರಿಸ್ತೀನಿ ಅಂತು. ಆಗ ಅವಳು, ನಾಗರಾಜ ಯಾವ ರೀತಿ ನೀನು ಮನುಷ್ಯನ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀಯಾ ಅಂತ ಕೇಳಿದ್ಲು. ಅದಕ್ಕೆ ಹಾವು, ಅಮ್ಮ ನಾನೊಬ್ಬ ಯುವರಾಜ, ನನ್ನ ತಂದೆ ಈ ರಾಜ್ಯದ ಮಹಾರಾಜ. ಒಂದು ಶಾಪದ ಕಾರಣದಿಂದ ನಾನು ಹುಟ್ಟುವಾಗಲೇ ಹಾವಿನಂತೆ ಹುಟ್ಟಿದೆ. ನಮ್ಮ ರಾಜ್ಯದ ಪಂಡಿತರು, ಮಹಾರಾಜ ನೀವು 15 ವರ್ಷಗಳ ಕಾಲ ತಾಳ್ಮೆಯಿಂದ ಇದ್ರೆ ನಿಮ್ಮ ಮಗ ಹಾವಿನ ರೂಪದಿಂದ ಮನುಷ್ಯನ ರೂಪಕ್ಕೆ ಬದಲಾಗ್ತಾನೆ ಅಂದ್ರು. ಆದ್ರೆ ನನ್ನ ತಂದೆ ಹಾವು ಜನಿಸಿದೆ ಅಂತ ತಿಳಿದ್ರೆ ಅವರಿಗೆ ಅವಮಾನ ಆಗುತ್ತೆ ಅಂತ ಭಾವಿಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಯದ ಹಾಗೆ ನನ್ನನ್ನ ಈ ಕಾಡಲ್ಲಿ ಬಿಟ್ಟು ಹೊರಟೋದ್ರು. ಇನ್ನು 1 ವರ್ಷ ಕಳೆದ್ರೆ ನನಗೆ 15 ವರ್ಷ ಆಗುತ್ತೆ. ಆಗ ನಾನು ಮಾನವ ರೂಪಕ್ಕೆ ಬದಲಾಗುತ್ತೇನೆ ಅಂದಿತು. ಇನ್ನು ಅಂದಿನಿಂದ ಪ್ರತಿದಿನ ಅಜ್ಜಿ ಹಾವಿಗೆ ಹಾಲು ತಂದು ಕೊಡ್ತಾ ಇದ್ಲು. ಇಬ್ಬರ ಮಧ್ಯೆ ಒಳ್ಳೆ ಸ್ನೇಹ ಕೂಡ ಬೆಳೀತು. ಆದ್ರೆ ಇತ್ತ ಸೊಸೆಗಳಿಗೆ ಪ್ರತಿದಿನ ಹಾಲು ಯಾವ ರೀತಿ ಕಡಿಮೆಯಾಗ್ತಿದೆ ಅನ್ನೋದು ಗೊತ್ತಾಗ್ಲಿಲ್ಲ. ನಮ್ಮ ಮನೆಯಲ್ಲಿ ಬಂದು ಕಳ್ಳತನ ಮಾಡುವಂತ ಧೈರ್ಯ ಯಾರಿಗೂ ಇಲ್ಲ. ನಮ್ಮನ್ನ ಬಿಟ್ಟು ಈ ಮನೆಯಲ್ಲಿ ಅತ್ತೆ ಒಬ್ಳೆ ಓಡಾಡೋದು, ಅವಳೇ ಹಾಲನ್ನ ಕದೀತಾ ಇದ್ದಾಳೆ. ನಾವಿಬ್ರು ಬಚ್ಚಿಟ್ಕೊಂಡು ನೋಡೋಣ ಅಂತ ಮಾತಾಡ್ಕೊಂಡ್ರು. ಅತ್ತೆ ಎಂದಿನಂತೆ ಹಾಲು ತೆಗೆದುಕೊಂಡು ಕಾಡಿಗೆ ಹೋದ್ಲು. ಇಬ್ಬರು ಸೊಸೆಯಂದ್ರು ಕೂಡ ಅವಳನ್ನೇ ಹಿಂಬಾಲಿಸ್ತಾ ಹೋದ್ರು. ಅತ್ತೆ ಹಾವಿಗೆ ಹಾಲು ಕೊಡ್ತಾ ಇರೋದು ಇಬ್ರು ಕೂಡ ನೋಡಿದ್ರು. ಅದನ್ನ ನೋಡಿದ ಸೊಸೆಯಂದ್ರು, ನನಗೆ ಮೊದ್ಲೇ ಗೊತ್ತಿತ್ತು, ಈ ಮುದುಕಿ ಸಾಮಾನ್ಯಳಲ್ಲ, ಇವಳು ಮಾಟಗಾತಿಯೇ ಇರ್ಬೇಕು. ನಮ್ಮನ್ನ ಹಾವಿನ ಕೈಯಲ್ಲಿ ಕಚ್ಚಿಸೋದಕ್ಕಾಗಿನೇ ಅದನ್ನ ಸಾಕ್ತಾ ಇರ್ಬೇಕು. ಇನ್ನು ಮುಂದೆ ಅವಳನ್ನ ನಮ್ಮ ಮನೇಲಿ ಇಟ್ಕೊಳ್ಳೋದು ಬೇಡ ಅಂತ ಮಾತಾಡ್ಕೊಂಡ್ರು. ಸಂಜೆ ಹಸುಗಳಿಗೆ ಹುಲ್ಲು ತಗೊಂಡು ಅತ್ತೆ ಮನೆಗೆ ಬಂದ್ಲು. ಇಬ್ಬರು ಸೊಸೆಯಂದ್ರು ಕೂಡ ಕೈಯಲ್ಲಿ ಕೋಲು ಹಿಡಿದುಕೊಂಡು ಮನೆ ಆಚೆ ಬಂದು, ಹೇ ಮುದುಕಿ, ನೀನು ಯಾರಂತ ಇವತ್ತು ನಮಗೆ ಗೊತ್ತಾಯ್ತು. ನೀನ್ ನಮ್ಮನ್ನ ಕೊಲ್ಲೋದಕ್ಕೋಸ್ಕರ ವಿಷ ಸರ್ಪವನ್ನ ಸಾಕ್ತಾ ಇದ್ಯಾ. ಇನ್ನು ಮುಂದೆ ನೀನು ಇಲ್ಲೇ ಇದ್ರೆ ನಮ್ಮ ಪ್ರಾಣಕ್ಕೆ ಹಾನಿ ಉಂಟಾಗುತ್ತೆ, ಮೊದಲಿಲ್ಲಿಂದ ಹೊರಟೋಗು ಅಂದ್ರು. ಆಗ ಆಕೆ, ನಾನೇಕೆ ಹೋಗ್ಬೇಕು, ಈ ಮನೆ ನನ್ನದು, ಅದರ ಜೊತೆಗೆ ನನ್ನ ಮಕ್ಕಳು ದುಡ್ದಿರೋ ಅಂತ ದುಡ್ಡನ್ನ ನಾನು ತಿಂತಾ ಇದ್ದೀನಿ ಅಂದ್ಲು. ಇದರಿಂದ ಸೊಸೆಗಳಿಗೆ ಇನ್ನೂ ಹೆಚ್ಚು ಕೋಪ ಬಂದು ಅತ್ತೆಯನ್ನ ಚೆನ್ನಾಗಿ ಕೋಲಿನಿಂದ ಹೊಡೆದು ಓಡಿಸಿದ್ರು. ಬೇರೆ ದಾರಿ ಇಲ್ಲದೆ ಅತ್ತೆ ಅಲ್ಲಿಂದ ಅಳುತ್ತಾ ಕಾಡ್ಗೋದ್ಲು. ಅಲ್ಲಿ ಹಾವಿನೊಂದಿಗೆ ನಡೆದ ವಿಷಯವನ್ನೆಲ್ಲ ಕೂಡ ಹೇಳಿದ್ಲು. ಆಗ ಆ ಹಾವು, ಅಮ್ಮ ಇಷ್ಟು ದಿನ ನನಗೆ ಹಾಲು ಕೊಟ್ಟು ಸಾಕಿರೋಂತ ತಾಯಿ ನೀನು, ನಾನು ಕೂಡ ನಿನ್ನ ಮಗ ಅಂದ್ಕೋ, ಇನ್ನು ಮುಂದೆ ನಿನ್ನನ್ನ ನಾನು ನೋಡ್ಕೊಳ್ತೀನಿ ಅಂದಿತು. ಅದರ ಮಾತು ಕೇಳಿ ಆಕೆಗೆ ತುಂಬಾ ಸಂತೋಷ ಆಯ್ತು. ಆ ಹಾವು ಅವಳನ್ನ ಇದಕ್ಕೂ ಮುಂಚೆ ಇದ್ದ ಗುರುವಿನ ಆಶ್ರಮಕ್ಕೆ ಕರೆದೊಯ್ತು.
ಅಮ್ಮ, ಇದೇ ಆಶ್ರಮದಲ್ಲಿ ನಾನು ವಾಸ ಇದ್ದೆ. ಗುರುಗಳು ತೀರ್ಕೊಂಡ ಮೇಲೆ ಈ ಆಶ್ರಮದಲ್ಲಿ ಯಾರೂ ಕೂಡ ಇರ್ತಾ ಇಲ್ಲ. ಹಾಗಾಗಿ ನೀನು ಇದೇ ಆಶ್ರಮದಲ್ಲಿ ಇರಬಹುದು. ಗುರುಗಳ ಕೃಪೆಯಿಂದ ಇಲ್ಲಿ ತಿನ್ನೋಕೆ ಹಣ್ಣುಗಳು, ಗೆಡ್ಡೆ ಗೆಣಸು, ಜೇನು, ಕುಡಿಯೋಕೆ ನೀರು ಹಾಗೂ ಹಾಲು ಕೊಡೋಕೆ ಹಸು ಕೂಡ ಇದೆ ಅಂದಿತು. ಅಂದಿನಿಂದ ಆಕೆ ಆ ಹಸುವಿನ ಹಾಲು ಹಿಂಡಿ ಹಾವಿಗೆ ಕೊಡುತ್ತಾ, ಅವಳೂ ಕುಡಿಯುತ್ತಾ, ಹಣ್ಣು ಹಂಪಲು ತಿನ್ನುತ್ತಾ ಸುಖವಾಗಿ ಆಶ್ರಮದಲ್ಲೇ ವಾಸ ಇದ್ಲು. ಒಂದು ದಿನ ಇದ್ದಕ್ಕಿದ್ದಂತೆ ಆ ಹಾವು ಸುಂದರವಾದ ಯುವಕನ ರೂಪಕ್ಕೆ ತಿರುಗಿತು. ಅದನ್ನ ನೋಡಿ ಅಜ್ಜಿಗೆ ತುಂಬಾನೇ ಸಂತೋಷ ಆಯ್ತು. ನೋಡಪ್ಪ, ಈಗ ನಿನಗೆ ಶಾಪ ಕೂಡ ವಿಮೋಚನೆಯಾಗಿದೆ. ನೀನು ಸಂತೋಷವಾಗಿ ನಿನ್ನ ರಾಜ್ಯಕ್ಕೆ ಹಿಂದಿರುಗಬಹುದು. ನೀನೊಬ್ಬ ಯುವರಾಜ. ಎಷ್ಟೋ ಆಡಂಬರವಾದ ಜೀವನ ಬಿಟ್ಟು ಈ ರೀತಿ ಕಾಡಲ್ಲಿ ಯಾಕೆ ಬದುಕುತ್ತೀಯಾ ಅಂತ ಕೇಳಿದ್ಲು. ನಿನ್ನ ತಂದೆ ತಾಯಿ ಕೂಡ ತುಂಬಾ ಸಂತೋಷ ಪಡ್ತಾರೆ ಅಂದ್ಲು. ಆಗ ಆ ಯುವಕ, ಅಮ್ಮ, ಹುಟ್ಟಿದ ದಿನಾನೇ ನನ್ನ ತಂದೆ ತಾಯಿ ಕಾಡಲ್ಲಿ ಬಿಟ್ಟು ಹೊರಟೋದ್ರು. ಅವರನ್ನ ನೋಡೋಕೆ ನಾನೇಕೆ ಹೋಗಲಿ, ನಾನು ಇಲ್ಲೇ ಇರುತ್ತೇನೆ ಅಂದ. ಅದಕ್ಕೆ ಅಜ್ಜಿ, ನೋಡಪ್ಪ, ಆಗ ನೀನು ಹಾವಿನ ರೂಪದಲ್ಲಿದ್ದೆ. ಹಾಗಾಗಿ ಅವರು ನಿನ್ನನ್ನ ಬಿಟ್ಟುಬಿಟ್ರು. ಈಗ ನೀನು ಸುಂದರವಾದ ಯುವಕನಾಗಿದ್ದೀಯ. ನಿನ್ನನ್ನ ಯಾರು ತಾನೇ ದೂರ ಮಾಡ್ಕೊಳ್ತಾರೆ? ಬಾ, ನಿನ್ನನ್ನ ನಾನೇ ನಿಮ್ಮ ತಂದೆ ತಾಯಿಗೆ ಒಪ್ಪಿಸಿ ಬರ್ತೀನಿ ಅಂದ್ಲು. ಮಾರನೇ ದಿನ ಇಬ್ರು ಕೂಡ ಅರಮನೆಗೆ ಹೋದ್ರು. ಅಲ್ಲಿ ಮಂತ್ರಿ ಹತ್ರ ನಾವಿಬ್ರು ಮಹಾರಾಜರನ್ನ ಭೇಟಿಯಾಗಬೇಕು ಅಂತ ಕೇಳಿದ್ರು. ಆಗ ಮಂತ್ರಿ, ನೋಡಿ, ಮಹಾರಾಜ ಹಾಗೂ ಮಹಾರಾಣಿ ಇಬ್ಬರ ಆರೋಗ್ಯ ಕೂಡ ಸರಿ ಇಲ್ಲ. ಅವರು ನಿಮ್ಮನ್ನ ಭೇಟಿಯಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಆಗ ಅಜ್ಜಿ, ಮಂತ್ರಿಗಳೇ, ಇದು ತುಂಬಾ ಮುಖ್ಯವಾದಂತ ವಿಷಯ. ನಿಮ್ಮ ಮಹಾರಾಜ ಹಾಗೂ ಮಹಾರಾಣಿ ಆರೋಗ್ಯ ಈ ಹುಡುಗನನ್ನ ನೋಡಿದ್ರೆ ಸರಿ ಹೋಗುತ್ತೆ. ದಯವಿಟ್ಟು ಒಂದು ಸಲ ಇವನನ್ನ ಅವರ ಹತ್ತಿರ ಕರೆದೋಗಿ ಅಂತ ಬೇಡ್ಕೊಂಡ್ಲು. ಸರಿ ಎಂದು ಮಂತ್ರಿ ಆ ಯುವಕನನ್ನು ಮಹಾರಾಜನ ಕೋಣೆಗೆ ಕರೆದೋದ. ಅವನು ಮಹಾರಾಜ ಹಾಗೂ ಮಹಾರಾಣಿ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ದ. ಆ ಹುಡುಗನ ಸ್ಪರ್ಶ ತಾಕಿದ ಕೂಡ್ಲೆ ಅವರ ಮೈಯಲ್ಲಿ ಏನೋ ಒಂದು ರೀತಿಯಾದ ಚೇತರಿಕೆ ಕಂಡಿತು. ಅವರು ಆ ಯುವಕನೊಂದಿಗೆ, ಯಾರಪ್ಪ ನೀನು ಎಂದು ಕೇಳಿದರು. ಆಗ ಆ ಯುವಕ, ಮಹಾರಾಜ, ಮಹಾರಾಣಿ, ನಾನು 15 ವರ್ಷಗಳ ಹಿಂದೆ ಪೂರ್ವ ಜನ್ಮದ ಶಾಪದ ಕಾರಣದಿಂದ ಒಂದು ಹಾವಾಗಿ ನಿಮಗೆ ಜನಿಸಿದೆ. ಈಗ ನನಗೆ ಶಾಪ ವಿಮೋಚನೆಯಾಗಿದೆ. ಈಗಲಾದರೂ ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸುತ್ತೀರಾ ಎಂದು ಕೇಳಿದ. ಆ ಮಾತು ಕೇಳಿದ ತಕ್ಷಣವೇ ಮಹಾರಾಣಿ ಮಗನನ್ನು ಓಡಿ ಬಂದು ಅಪ್ಪಿಕೊಂಡಳು. ಮಹಾರಾಜ ಅವನ ಹತ್ತಿರ ಕ್ಷಮೆ ಕೇಳುತ್ತಾ, ಕಂದ, ನಾನು ತಿಳಿಯದೆ ತಪ್ಪು ಮಾಡಿಬಿಟ್ಟೆ. ನೀನು ಹಾವಿನಂತೆ ಹುಟ್ಟಿದಾಗ ನಾನು ತುಂಬಾ ಹೆದರಿ ಮಹಾರಾಣಿಗೆ ತಿಳಿಯದಂತೆ ರಾತ್ರೋರಾತ್ರಿ ನಿನ್ನನ್ನ ಕಾಡಿನಲ್ಲಿ ಬಿಟ್ಟು ಬಂದು ಬಿಟ್ಟೆ. ಅಂದಿನಿಂದ ನಿನ್ನ ತಾಯಿ ನನ್ನ ಜೊತೆ ಮಾತನಾಡುವುದು ಬಿಟ್ಟು ಬಿಟ್ಟಳು. ಅದೇ ಕೊರಗಿನಿಂದ ನನ್ನ ಆರೋಗ್ಯ ಹದಗೆಟ್ಟಿತು. ನನ್ನ ಆರೋಗ್ಯ ಪರಿಸ್ಥಿತಿ ನೋಡಿ ನಿನ್ನ ತಾಯಿಯ ಆರೋಗ್ಯ ಕೂಡ ಹಾಳಾಯಿತು. ಈಗ ನೀನು ಬಂದೆ, ನಮಗೆ ಬೆಟ್ಟದಷ್ಟು ಧೈರ್ಯ ಬಂತು ಎಂದು ಹೇಳಿದ. ಆಗ ಯುವರಾಜ ಅಜ್ಜಿಯನ್ನು ತನ್ನ ತಂದೆ ತಾಯಿಗೆ ಪರಿಚಯ ಮಾಡಿಕೊಟ್ಟು ನಡೆದ ಎಲ್ಲಾ ಕಥೆಯನ್ನು ಹೇಳಿದ. ಆಗ ಅಜ್ಜಿ, ಮಹಾರಾಜ, ಮನುಷ್ಯ ಯಾವಾಗಲೂ ಕೂಡ ಶ್ರೀಮಂತನಾದರೂ ಬಡವನಾದರೂ ಯಾವ ಕಾರಣದಿಂದಲೂ ಈ 4 ಜನರನ್ನು ಅವಮಾನಿಸಬಾರದು. ಅದರಲ್ಲಿ ಮೊದಲನೆಯವರು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ. ಅವರನ್ನು ಅವಮಾನಿಸಿದರೆ, ನೋಯಿಸಿದರೆ, ಕಣ್ಣೀರು ಹಾಕಿಸಿದರೆ ಕಷ್ಟಗಳು ತಪ್ಪಿದ್ದಲ್ಲ. ಎರಡನೆಯದು ನಮ್ಮ ಸಂಗಾತಿ. ಸುಖ ಹಾಗೂ ದುಃಖದಲ್ಲಿ ಭಾಗಿಯಾಗಿರುತ್ತೇನೆ ಎಂದು ಪ್ರಮಾಣ ಮಾಡಿ ಮದುವೆಯಾದ ಸಂಗಾತಿಗೆ ಪ್ರತಿದಿನ ದುಃಖ ಮಾತ್ರ ಕೊಡುತ್ತಾ ಇದ್ದರೆ ಆ ಮನೆ ಅತಿ ಶೀಘ್ರವೇ ಪತನವಾಗುತ್ತೆ. ಮೂರನೆಯದು ನಾವು ಜನ್ಮ ಕೊಟ್ಟ ಮಕ್ಕಳು. ಮಕ್ಕಳು ನೋಡಲು ಚೆನ್ನಾಗಿಲ್ಲವೆಂದು, ಅಥವಾ ಅವರಿಗೆ ಇತರರಂತೆ ಬುದ್ಧಿ ಇಲ್ಲವೆಂದು, ಅಥವಾ ಅವರು ಅಂಗವಿಕಲರೆಂದು ನಾವು ಅವರನ್ನು ಹೀಯಾಳಿಸುತ್ತಾ ಅವಮಾನಿಸುತ್ತಾ ಇದ್ದರೆ ಮಕ್ಕಳ ಮನಸ್ಸು ಹಾಳಾಗುತ್ತೆ. ನಮ್ಮ ಮೇಲೆ ಪ್ರೀತಿಗಿಂತ ದ್ವೇಷ ಹೆಚ್ಚಾಗುತ್ತೆ. ನಾವು ಅವರ ಮೇಲೆ ಅವಲಂಬಿಸುವ ದಿನ ಬಂದಾಗ ಅವರು ಕೂಡ ನಮ್ಮನ್ನು ಅದೇ ರೀತಿ ನೋಡಿಕೊಳ್ಳುತ್ತಾರೆ. ಇನ್ನು 4ನೆಯದು ಗುರುಗಳು, ಸನ್ಯಾಸಿಗಳು, ಬ್ರಾಹ್ಮಣರು.
ಇವರನ್ನು ಅವಮಾನಿಸುವುದರಿಂದ ಆ ಶಾಪ ನಮ್ಮ ಇಡೀ ವಂಶಕ್ಕೆ ತಗುಲುತ್ತದೆ ಎಂದು ಹೇಳಿದಳು. ಆಗ ಮಹಾರಾಜ ಆಕೆಗೆ ನಮಸ್ಕರಿಸಿ, ಅಮ್ಮ, ನಿಮ್ಮ ಮಾತು ಅಪ್ಪಟ ಸತ್ಯ. ಹಾಗೆ ನನ್ನ ಮಗನನ್ನು ನಿಮ್ಮ ಸ್ವಂತ ಮಗನಂತೆ ನೋಡಿಕೊಂಡ ನೀವು ರಾಜಮಾತೆಯಂತೆ ಇದೇ ರಾಜ್ಯದಲ್ಲಿ ನೆಮ್ಮದಿಯಾಗಿ ಬದುಕಬಹುದು ಎಂದು ಹೇಳಿದರು. ಅಂದಿನಿಂದ ಅಜ್ಜಿ ಅದೇ ರಾಜ್ಯದಲ್ಲಿ ಎಷ್ಟೋ ಆಡಂಬರವಾಗಿ ಸಂತೋಷವಾಗಿ ಬದುಕುತ್ತಿದ್ದಳು. ಇತ್ತ ನಗರದಿಂದ ಮನೆಗೆ ಬಂದ ಅವಳ ಮಕ್ಕಳು ನಮ್ಮ ತಾಯಿಯಲ್ಲಿ ಎಂದು ಕೇಳಿದರು. ಆಗ ಅವರ ಹೆಂಡತಿಯರು, ನಿಮ್ಮ ಅಮ್ಮ ಒಂದು ಮಾಟಗಾತಿ. ಅವಳು ಗುಟ್ಟಾಗಿ ಮನೆಯಲ್ಲಿ ಕಳ್ಳತನ ಮಾಡಿ ಕಾಡಲ್ಲಿ ಒಂದು ಹಾವನ್ನು ಸಾಕುತ್ತಿದ್ದಳು. ನಮ್ಮನ್ನು ಕೊಲ್ಲುವುದಕ್ಕಾಗಿ ಆ ರೀತಿ ಮಾಡಿದಳು. ಇನ್ನು ಮನೆಯಲ್ಲಿ ನಡೆಯುತ್ತಿದ್ದ ಗಲಾಟೆಗಳಿಗೆ ಅವಳೇ ಕಾರಣ. ಹಾಗಾಗಿ ಅವಳನ್ನು ಚೆನ್ನಾಗಿ ಕೋಲಿನಿಂದ ಹೊಡೆದು ಓಡಿಸಿದವು ಎಂದು ಬಾಯಿಗೆ ಬಂದಂತೆ ಬೈದರು. ಇದರಿಂದ ಅವರ ಗಂಡಂದಿರಿಗೆ ವಿಪರೀತವಾದ ಕೋಪ ಬಂತು. ಅವರು ಕೂಡ ಹೆಂಡತಿಯರನ್ನು ಕೋಲಿನಿಂದ ಹೊಡೆದು ಮನೆಯಿಂದ ಹೊರಗಾಕಿದರು. ಮಕ್ಕಳು ಬಂದಿರುವ ವಿಷಯ ತಿಳಿದುಕೊಂಡು ಅಜ್ಜಿ ಮನೆಗೆ ಬಂದು ಇಬ್ಬರು ಮಕ್ಕಳನ್ನು ಅಪ್ಪಿಕೊಂಡು, ನೋಡ್ರಪ್ಪ, ಇನ್ನು ಮುಂದೆ ನನ್ನ ಕಾರಣದಿಂದ ಮನೆಯಲ್ಲಿ ಗಲಾಟೆಗಳು ಬೇಡ. ನೀವು ನಿಮ್ಮ ಹೆಂಡತಿಯರನ್ನು ಹೊಡೆಯುವುದು ಬೈಯುವುದು ತಪ್ಪು. ಹೆಣ್ಣು ಯಾವಾಗಲೂ ಮನೆಯ ಗೃಹಲಕ್ಷ್ಮಿ. ಅವಳು ಕಣ್ಣೀರು ಹಾಕಬಾರದು. ಹಾಗಾಗಿ ನೀವು ಅವರಿಗೆ ಹೇಗೋ ಬುದ್ಧಿ ಹೇಳಿ ಚೆನ್ನಾಗಿರಿ. ನಾನು ರಾಜಮಾತೆಯಾಗಿ ತುಂಬಾ ಸಂತೋಷವಾಗಿ ಬದುಕುತ್ತಿದ್ದೇನೆ. ನನ್ನನ್ನು ಯಾವಾಗ ನೋಡಬೇಕು ಅನಿಸುತ್ತದೋ ಆಗೆಲ್ಲ ಕೂಡ ನೀವು ಅರಮನೆಗೆ ಬಂದು ನನ್ನನ್ನು ನೋಡಬಹುದು. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಎಂದು ಹೇಳಿ ಅಜ್ಜಿ ಅಲ್ಲಿಂದ ಹೊರಟು ಹೋದಳು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.